ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ರಂಗೋಲಿಗಳ ಹೇಗೆ ಈಸಿ ಮೆಥಡಲ್ಲಿ ಹಾಕೋದು ಅಂತ ನೀವು ನನ್ನ ವಿಡಿಯೋದಲ್ಲಿ ಕಾಣ್ಬೋದು. ಇನ್ನೂ ಯಾರ್ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಬಟನ್ನ ಒತ್ತಿ. ನಾನು ಹಾಕೋ ಎಲ್ಲ ರಂಗೋಲೀಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇನ್ನೂ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ತಿಲ್ಲ ಅವರೆಲ್ಲ ಲಕ್ಷ್ಮೀ ಮಂಜುನಾಥ್ ಪೇಜನ್ನು ಫಾಲೋ ಮಾಡಿ ದಯವಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಸಹ ಮಾಡಿ. ಯಾವ ರಂಗೋಲಿ, ಯಾವ ಪ್ಯಾಟರ್ನ್ ರಂಗೋಲಿ ನಾನು ಹಾಕಿರೋದು ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಆ ರೀತಿ ಈ ರಂಗೋಲಿನ ಹೆಚ್ಚು ನಿಮಗೆ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ತೋರಿಸ್ತಿರೋ ಎಲ್ಲ ರಂಗೋಲಿಗಳ ಮೇಕಿಂಗ್ ವಿಡಿಯೋಸು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಅಲ್ಲಿ ಹೋಗಿ ಒಮ್ಮೆ ನೋಡಿ. ಕಲರ್ಸ್ನ ಯೂಸ್ ಮಾಡಿಕೊಳ್ದೆ ಹೇಗೆ ಯೂನಿಕ್ಕಾಗಿ ನಾವು ರಂಗೋಲಿ ಹಾಕ್ಬೋದು ಅಂತ ಈ ವಿಡಿಯೋಸ್ನಲ್ಲಿ ನೀವು ನೋಡಿದ್ದೀರಾ. ಹಾಗೆ ಅತಿ ಹೆಚ್ಚು ಕಡಿಮೆ ಕಲರ್ನ ಯೂಸ್ ಮಾಡಿಕೊಂಡು ಹೇಗೆ ಹೈಲೈಟಾಗಿ ಕಾಣೋ ರೀತಿ ರಂಗೋಲೀಸ್ನ ಹಾಕ್ಬೋದು ಅಂತ ಸಹ ನೀವು ನೋಡ್ತಾ ಇದ್ದೀರಾ. ಎಲ್ಲ ಫೆಸ್ಟಿವಲ್ಸ್ಗೂ ಅದರ ಫೆಸ್ಟಿವಲ್ನಕ್ಕೆ ತಕ್ಕಂತೆ ನನ್ನ ವಿಡಿಯೋದಲ್ಲಿ ರಂಗೋಲೀಸ್ಗಳು ಇದ್ದಾವೆ. ನಿಮಗೆ ಯಾವ ರೀತಿ ರಂಗೋಲಿ ಬೇಕೋ ಆ ರೀತಿ ರಂಗೋಲೀಸ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಹಾಗೆ ರಂಗೋಲಿ ಹಾಕೋದಕ್ಕೆ ಬರದೇ ಇರೋರು ಸಹ ನೀವು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರಂಗೋಲಿಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ಬೋದು. ತುಂಬಾ ಈಸಿ ಇದೆ. ನಾನು ತೋರಿಸೋ ಎಲ್ಲ ರಂಗೋಲಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಸಹ ಹಾಗೆ. ನಾನು ಅತಿ ಹೆಚ್ಚು ಶೇಡಿಂಗ್ ರಂಗೋಲೀಸ್ನ ಹಾಕ್ತಾಯಿದ್ದೀನಿ. ಶೇಡಿಂಗ್ ಮಾಡೋದ್ರಿಂದ ರಂಗೋಲಿಗೆ ತುಂಬ ಹೆಚ್ಚು ಹೈಲೈಟಿಂಗ್ ಕಾಣುತ್ತೆ. ಯಾವುದೋ ರಂಗೋಲಿಗೂ ಆದರೂ ಸಹ ನಾವು ಶೇಡಿಂಗ್ ಮಾಡೋದ್ರಿಂದ ರಂಗೋಲಿ ತುಂಬ ಸುಂದರವಾಗಿ ಕಾಣುತ್ತೆ. ಫ್ರೀ ಹ್ಯಾಂಡ್ ರಂಗೋಲೀಸ್ ಆಗಿರುತ್ತೆ ಈ ಎಲ್ಲ ರಂಗೋಲಿ ಸಹ. ಯಾವುದೇ ಚುಕ್ಕಿನ ಇಟ್ಟು ನಾನು ಹಾಕಿಲ್ಲ. ಚುಕ್ಕಿ ಇಲ್ಲದೇ ಹೇಗೆ ನಾವು ನಮ್ಮ ಕಲ್ಪನೆಗೆ ತಕ್ಕಂತೆ ರಂಗೋಲಿ ಹಾಕ್ಬೋದು ಅಂತ ನೋಡ್ಬೋದು. ಈ ಎಲ್ಲ ರಂಗೋಲಿನ ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ನೀವು ಸಹ ಇದನ್ನು ಹಾಕಬಹುದು. ಈ ರಂಗೋಲಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.